ಸ್ನೇಹಿತರೆ ನೋಡಿ, ನಾನು ಊರಿಂದ ಗುಜರಾತಿಗೆ ಬರುವಾಗ ಎಲ್ಲ ಕಡೆ ಹಸಿರು. ಧಾರವಾಡ, ಇದು ಧಾರವಾಡದಲ್ಲಿ ಎಷ್ಟು ಚೆನ್ನಾಗಿ ಹಸಿರು ಹಸಿರು ಮಳೆಯೂ ತುಂಬಾ ಇತ್ತು. ಆ ರೋಡಲ್ಲಿ ಬರುವಾಗ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿತ್ತು. ಹಸಿರು ಎಲ್ಲಿ ನೋಡಿದ್ರು ತಂಪಿತ್ತು ಗೊತ್ತಾ, ಹುಬ್ಳಿ ಧಾರವಾಡ ಕಡೆ. ಆಮೇಲೆ ಮುಂದೆ ಬೆಳಗಾವಿ ಬಂದಾಗೆ ಹಾಗೆ ಈ ಥರ ಹೊಲ ಎಲ್ಲ ನೋಡಿದಾಗ ಹಸಿರು ಹಸಿರಾಗಿ ಏನು ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಬಸ್ಸಲ್ಲಿ ಬರ್ತಾ ಇದ್ದ ಹಾಗೆ ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಬಂದೆ. ನನಗೆ ತಡ್ಕೊಳಕ್ಕಾಗದೆ ವೀಡಿಯೋ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಹೊಲಗಳು ಎಲ್ಲ ಕಡೆ ಹಸಿರು ಹಸಿರಾಗಿ ಬೆಳೆದು ನಿಂತಿವೆ. ಒಂದು ಈ ಥರ ನೇಚರನ್ನು ನೋಡೋದೇ ಒಂಥರ ಚೆಂದ. ರಸ್ತೆ ಸೈಡಲ್ಲೆಲ್ಲ ಈ ಥರ ಬಸ್ ಬರ್ತಾ ಇದ್ದಾಗ ನಾನು ಈ ಥರ ನೇಚರನ್ನು ನೋಡ್ತಾ ಬಂದೆ. ನನಗೆ ಅದರ ಮಧ್ಯದಲ್ಲಿ ನಾನು ಬೆಳಗಾವಿ ತನಕ ಮಾಡಿಕೊಂಡೆ. ಆಮೇಲೆಲ್ಲ ಸ್ವಲ್ಪ ರಾತ್ರಿ ಆಗೋಯ್ತು, ಯಾವುದು ನೋಡಲಿಕ್ಕಾಗಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆಂದ ಹಸಿರು, ಹುಚ್ಚ ಹಸಿರು. ಆಮೇಲೆ ಪುಣೆ ಮುಂಬೈ ನನಗೆ ಆ ಕಡೆ ಎಲ್ಲ ವೀಡಿಯೋ ಖಂಡಾಲ ಘಾಟ್ ಮತ್ತು ಲೋನಾವಳ ಅಲ್ಲೆಲ್ಲ ಎಲ್ಲೂ ಮಾಡಲಿಕ್ಕಾಗಿಲ್ಲ. ಮಧ್ಯರಾತ್ರಿಯಲ್ಲಿ ಬಂದುಬಿಡುತ್ತೆ. ಮಧ್ಯರಾತ್ರಿ ಏನು 3 ಗಂಟೆ 4 ಗಂಟೆ ಬೆಳಗಿನ ಜಾವ ಆ ಥರ ಟೈಮ್ನಲ್ಲಿ ಅಲ್ಲೇ ಬರುತ್ತೆ. ಮುಂಬೈಗಂತೂ 4 ಗಂಟೆ 5 ಗಂಟೆ ಆಗಿತ್ತು. ಸೊ ಆ ಟೈಮ್ನಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗೋಲ್ಲ. ಇಲ್ಲೆಲ್ಲ ನಾನು ಹೀಗೆ ಮಾಡ್ಕೊಂಡಿದ್ದೀನಿ. ಹಸಿರು ಹಸಿರು ಹಚ್ಚ ಹಸಿರಿನ ಸುಂದರವಾದ ನೋಡಿ. ರಾತ್ರಿ ಇದು ಬೆಳಗಾವಿ, ಇಲ್ಲೊಂದು ಕೆರೆ ಇದೆ, ದೊಡ್ಡ ಕೆರೆ, ಅದನ್ನು ಮಾಡಿದ್ದೀನಿ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಇಲ್ಲೆಲ್ಲ ನೋಡಿ, ಗುಜರಾತ್ ಮುಂದೆ ಬಂದಾಗೆ ಬೆಳಗ್ಗೆ ಇದು ಸಣ್ಣ 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 ತಮ್ಮನೆ ಎಷ್ಟು ಜಾಗ ಇದೆ ಅಲ್ಲೆಲ್ಲ ಈ ಥರ ಬಿತ್ತನೆ ಮಾಡಿದ್ದಾರೆ. ಸ್ವಲ್ಪ ಜಾಗದಲ್ಲೇ ಏನೇನೋ ಹಚ್ಕೊಂಡಿದ್ದಾರೆ, ಬೀಜಗಳನ್ನು ಹಾಕಿದ್ದಾರೆ. ತುಂಬ ಖುಷಿಯಾಯಿತು. ಬೇಕಾದರೂ ಒಂದು 20 ಫೂಟ್ 30 ಫೂಟ್ ಜಾಗ ಇದ್ದರೂ ಸಾಕು, ಅದರಲ್ಲಿ ಏನಾದರೂ ಬೀಜ ಹಾಕ್ಕೊಂಡು ಮನೆ ಮುಂದೆಲ್ಲ ಹಾಕ್ಕೊಂಡಿದ್ರು. ಈ ಥರ ಸಣ್ಣ ತಮ್ಮದೇ ಆದ ತೋಟ ಮಾಡಿಕೊಂಡು ಏನೋ ಬಿತ್ತನೆ ಮಾಡ್ಕೊಂಡಿದ್ರು ಜನ. ಇದು ಒಂದು ನದಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ನಾನು ಪಟ್ಟಂತ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟೆ. ದೊಡ್ಡ ನದಿ, ಬ್ರಿಡ್ಜ್ ಎಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. 2 ನದಿ ಈ ಥರ ಸಿಗುತ್ತೆ. ಇನ್ನೊಂದು ಮುಂದೆ ಬಂದರೆ ಮತ್ತೊಂದು ಕಾಣಿಸುತ್ತೆ. ಇದು ಸೂರತ್ ಹತ್ರನೇ ಸ್ವಲ್ಪ ಚೆನ್ನಾಗಿ ಇದು ಕಾಣಿಸ್ತಾ ಇತ್ತು. ಅದೇ ಆ ಥರ ಸಣ್ಣ ಹೊಲಗಳನ್ನು ಅವರೆಲ್ಲ ಬೀಜ ತಮ್ಮ ಮನೆ ಮುಂದೆಲ್ಲ ನೆಟ್ಕೊಂಡಿದ್ರು ಅನಿಸುತ್ತೆ. ಸಣ್ಣ ಜಾಗದಲ್ಲಿ ಅಲ್ಲಿ ಇಲ್ಲಿ ಏನೋ ಒಂದು 20x20 ಜಾಗ ಈ ಥರ ಎಲ್ಲ ಇರುತ್ತೆ ನೋಡಿ. 10 ಫೂಟ್ 20 ಫೂಟು ಈ ಥರದ್ದು ಜಾಗದಲ್ಲಿ. ನನಗೆ ಅಂದಾಜು ಹೇಳೋಕ್ಕಾಗಲ್ಲ. ನೋಡಿ ಎಲ್ಲ ಕಡೆ ಚೆಂದ ಬೆಳೆದಿದ್ದಾರೆ. ಜೋಳ, ಗೋಧಿ ಮತ್ತು ಕಬ್ಬು ಎಲ್ಲದನ್ನು ಹಾಕಿದ್ದಾರೆ. ಎಷ್ಟು ಹಸಿರಾಗಿ ಎಲ್ಲ ಕಡೆ ನೋಡೋಕ್ಕೆ ಚೆಂದ. ಇನ್ನೊಂದು ನದಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೊಂಥರ ಮುಸುಕು ತುಂಬ ಹೋಗಿತ್ತು, ಅಷ್ಟು ಆ ನದಿ ಎಷ್ಟು ಚೆನ್ನಾಗಿತ್ತು. ಹೀಗೆ ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಬಂದೆ. ರೋಡಲ್ಲಿ ಹೋಗುವಾಗಾದರೂ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅನಿಸ್ತು. ಹಸಿರಾದ ಒಂದು ಈ ನೋಟವನ್ನು ನೋಡೋಕ್ಕೆ ಚೆಂದ. ಬಸ್ಸಲ್ಲಿ ಹೋಗೋದಾಗಲಿ ಅಥವಾ ಟ್ರೈನಲ್ಲಿ ಹೋಗೋದಾಗಲಿ ಎಲ್ಲೇ ಆಗಲಿ ಈ ಥರದ್ದು ಒಂದು ವೀಡಿಯೋ ನನಗಂತೂ ತುಂಬಾ ಇಷ್ಟ ನೋಡೋಕ್ಕೆ. ಆ ನೇಚರನ್ನು ಎಷ್ಟಿದು. ಅದು ಮಳೆಗಾಲ ಬಂತಂದರೆ ಅಯ್ಯಪ್ಪ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಮಳೆಗಾಲ ಅಂದರೆ. ನನಗಂತೂ ಭಾಳ ಇಷ್ಟ ಮಳೆಗಾಲ ಅಂದರೆ, ಭಾಳ ಎಲ್ಲರಿಗೂ ಇಷ್ಟ ಅನಿಸುತ್ತೆ. ನೋಡಿ ಈ ಜಾಗನ ಇಲ್ಲೇ ನಾನು ಹೇಳ್ತಿರೋದು. ಸ್ವಲ್ಪ ನೀರೆಲ್ಲ ಒಂದಷ್ಟು ಹೊಂಡದಲ್ಲಿ ನೀರಿದೆ. ಆಮೇಲೆ ಬಿತ್ತನೆ ಮಾಡಿದ್ದಾರೆ ಜನರು. ಸಣ್ಣ ಜಾಗದಲ್ಲಿ ಹೀಗೆ ಬಿತ್ತನೆ ಮಾಡಿಕೊಂಡು ಎಲ್ಲ ಅವ್ರವ್ರ ಮನೆಗೆ ಸಾಕಾಗೋಷ್ಟು ಏನಾದರೂ ತರಕಾರಿ ಅದು ಇದು ಬೆಳ್ಕೊತಾರೆ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಇದು ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಅಹಮದಾಬಾದಲ್ಲಿ ಒಂದೊಂದು ಸರಿ ಮಳೆ ಬರ್ತಾಯಿದೆ. ಎಲ್ಲ ಕಡೆ ಜೋರು ಮಳೆ ಆದರೆ ನಾವಿರೋ ಕಡೆ ಇನ್ನೂ ಅಷ್ಟೊಂದು ಮಳೆ ಇಲ್ಲ. ಎಲ್ಲೋ ಒಂದೊಂದು ಸರಿ ಬರ್ತಾಯಿದೆ. ಇವತ್ತು ಸ್ವಲ್ಪ ಮಳೆ ವಾತಾವರಣ ಇದೆ. ಇಲ್ಲಿ ನೋಡಿ 1-2 ಪಕ್ಷಿಗಳು ಹೇಗೆ ಪಾಪ ಕೂತ್ಕೊಂಡಿವೆ, ಕಾಣಿಸ್ತಾ ಇದೆಯಾ? ಮರದ ಟೊಂಗೆ ಮೇಲೆ ಕೂತ್ಕೊಂಡಿವೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪಾಪ ಮಳೆ ಬಂತು ಅಂತ ಕೂತ್ಕೊಂಡಿವೆ ಅಲ್ವಾ. ಮಳೆ ಎಷ್ಟು ಇಷ್ಟ ಅಂದರೆ ತುಂಬಾ ಇಷ್ಟ. ಆದರೆ ಇಲ್ಲಿ ಮಳೆ ಅಷ್ಟೊಂದು ಬರ್ತಾ ಇಲ್ಲ. ಈ ವರ್ಷ ಅಂತೂ ಇನ್ನೂ ಕಡಿಮೆ ಅಂತ ಹೇಳ್ತಾರೆ. ತುಂಬ ಬೇಜಾರಾಗುತ್ತೆ. ಮಳೆ ಬರಬೇಕು ಅಂತಂದರೆ ಗಿಡ ನೆಡಬೇಕು ಅಲ್ವಾ. ಗಿಡ ಮರಗಳೇ ಇಲ್ಲ, ಬರೀ ಬಿಲ್ಡಿಂಗ್ಗಳೇ ಆಗಿಬಿಟ್ರೆ ಹೇಗೆ. ತುಂಬ ಸೆಕೆ ಆಗಿತ್ತು. ಯಾರೋ ನಮ್ಮನೆ ಗೇಟ್ ತೆಗೆದು ಹೋಗಿದ್ದಾರಲ್ಲ, ಯಾರು ಅಂತ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲದೆ ತೆಗೆದು ಹೋಗಿಬಿಡ್ತಾರೆ ಗೊತ್ತಾ. 2 ಪಕ್ಷಿಗಳು ಮಳೆ ಬಂದಿದೆ ಅಂತ ಮುದ್ರಕೊಂಡು ಕೂತಿವೆ ಪಾಪ.
ಮಳೆ ಹೋದ್ಮೇಲೆ ಬೋರ್ಡ್ ಬರುತ್ತೆ ಮತ್ತೆ ಹಾರಿಕೊಂಡು. ನಾನು ಇನ್ನೊಂದು ಬಾಲ್ಕನಿಗೆ ಬಂದೆ. ಇಲ್ಲಿ ಹೊಸ ಬಿಲ್ಡಿಂಗ್ ಆಗ್ತಾಯಿದೆ ನೋಡಿ, ಎಷ್ಟು ಹೈಟ್ ಇಲ್ದು ಗೊತ್ತಾ, ಸುಮಾರು 14 ಅಂತಸ್ತು ಇರ್ಬೋದೇನೋ. ಫುಲ್ ಹೈಟು. ನಮ್ಮ ಮನೆಯಿಂದ ಎಷ್ಟು ಎತ್ತರ ಇದೆ ಅದು ಅಪಾರ್ಟ್ಮೆಂಟು, ಸಿಕ್ಕಾಪಟ್ಟೆ. ಇವತ್ತೇ ಕೆಲಸ ಮಾಡ್ತಾಯಿಲ್ಲ, ಪ್ರತಿದಿನ ಎಲ್ಲ ಕೆಲಸ ಒಂದೊಂದು ಕಾಣಿಸ್ತಾಯಿತ್ತು ಮಾಡೋದು. ಇದೆಲ್ಲ ಮೋಡ ಆಗಿದೆ, ಮಳೆ ಬರ್ಬೋದು ಅಂತ ಇವತ್ತು ರಾತ್ರಿ ಅನ್ನಿಸ್ತಾ ಇದೆ. ನೋಡಿದರೆ ಎಲ್ಲಿ ನೋಡಿದ್ರು ಬಿಲ್ಡಿಂಗೇ ಕಾಣಿಸೋದು. ಮೊದಲೆಲ್ಲ ನಾವು ಬಂದಾಗ ಈಗ 4 ವರ್ಷದಿಂದ ಈ ಬಿಲ್ಡಿಂಗೆಲ್ಲ ಇರಲೇ ಇಲ್ಲ ಗೊತ್ತಾ. ಎಷ್ಟು ಖಾಲಿ ಇತ್ತು, ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು. ಈಗ ಮತ್ತೆ ಬಿಲ್ಡಿಂಗ್ ಆಗಿ ಎಲ್ಲ ಕಡೆ ಬಿಲ್ಡಿಂಗು ನೋಡಿ. ಇಲ್ಲಿ ಒಂದು ಮಾವಿನ ಮರ ಇದೆ. ಇಲ್ಲಿ ಎಷ್ಟು ಕಾಯಿ ಬರುತ್ತೆ ಗೊತ್ತಾ, ನಮ್ಮ ಪಕ್ಕದ ಮನೆಯವರು ತುಂಬಾ ಕಾಯಿ ಬರುತ್ತೆ. ನಾವಿರೋ ಇದು ಬಿಲ್ಡಿಂಗಲ್ಲಿ ಒಂದು ನೇರಳೆ ಮರ ಈ ವರ್ಷವೂ ಬಂದಿಲ್ಲ, ಕಳೆದ ವರ್ಷವೂ ಬಂದಿಲ್ಲ ನೇರಳೆಕಾಯಿ. ಇಲ್ಲಾಂದರೆ ಆಚೆ ವರ್ಷ ಬಂದಿತ್ತು ಸ್ನೇಹಿತರೆ. ಎಷ್ಟು ಗೊತ್ತಾ, ಇಡೀ ಮರ ತುಂಬಿ ಹೋಗಿಬಿಟ್ಟಿತ್ತು. ಈಗ 2-3 ವರ್ಷದಿಂದ ಆಮೇಲೆ ಕಟ್ ಮಾಡಿದ್ರು ಮರನ. ಅದರ ನಂತರ ಬರಲೇ ಇಲ್ಲ. ಮತ್ತಿಷ್ಟು ಬೆಳೆದಿದೆ, ಫುಲ್ಲು ಮರ ಫುಲ್ಲು ಕಟ್ ಮಾಡಿಬಿಟ್ಟಿದ್ರು. ಏನು ಕೆಳಗಿಂದ ಒಂದು ಫೂಟ್ ಇತ್ತೆ, ಆದರೂ ಇಷ್ಟು ಎತ್ತರ ಬೆಳೆದಿದೆ ಅದು. ಮತ್ತೆ ಅದ್ರ ಮೇಲೆ ಕಾಯಿನೇ ಬಂದಿಲ್ಲ. 2-3 ವರ್ಷ ಆಯಿತು. 3 ವರ್ಷ ಆಯಿತು ಅನಿಸುತ್ತೆ. ಎಲ್ಲ ಕಡೆ ಈಗ ಹಸಿರು ಇರೋಷ್ಟು ಜಾಗದಲ್ಲಿ ಹಸಿರು ಕಾಣ್ದಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಹಸಿರನ್ನ ನೋಡಿ.